ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಗೋಲ್ಡ್ 70 ರೂಪಾಯಿ ಜಾಸ್ತಿ ಆಗಿದೆ. 13,670 ರೂಪಾಯಿ. 24 ಕ್ಯಾರೆಟ್ ಗೋಲ್ಡ್ 14,913 ರುಪೀಸ್. ಸಿಲ್ವರ್ 260 ನೋ ಚೇಂಜ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಡಿಮೆ ಆಗಿ ಕೂಡ ತಗೋಬಹುದು. 2,34,000 ರೂಪಾಯಿ ಒಂದು ಕಿಲೋ ಈ ರೇಂಜ್ ಅಲ್ಲಿ ಸಿಗತ್ತೆ. ಓವರ್ ಆಲ್ ಆಗಿ ಎಲ್ಲ ಮುಗ್ದೋಯ್ತು ಅಂತ ನೀವು ಅನ್ಕೋಬೇಡಿ. ವಾರು ಕಂಟಿನ್ಯೂ ಆಗುತ್ತೆ. ಅದರಿಂದ ಗೋಲ್ಡ್ ಇಳಿದು ಮತ್ತೆ ಏರುತ್ತೆ. ಇನ್ನು ಇಳಿಯೋದಕ್ಕೆ ಕೂಡ ಸಾಧ್ಯತೆಗಳಿದೆ. ಅದರಿಂದ ನೆಟ್ಟಾಗಿ ತುಂಬಾ ಬೀಳುತ್ತೆ ಅಂತೆಲ್ಲ ಏನು ಹೇಳೋದಕ್ಕಾಗಲ್ಲ. ನಾನು ಹೇರುವಂತ ಫ್ಲೋರ್ನೆಲ್ಲ ಮರ್ತು ಬಿಡಬೇಡಿ. 12,500 ಫಸ್ಟ್ ಫ್ಲೋರು, ಅದ್ರ ಕೆಳಗೆ 11,000 ಒಂದು ಫ್ಲೋರು. ಇದೇ ಸಮಯದಲ್ಲಿ ರೂಪಾಯಿ ಅಡಿ ಪಾತಾಳಕ್ಕೆ ಹೋಗುತ್ತೆ. ಬೆಳಗ್ಗೆ 94 ರೂಪಾಯಿ 11 ಪೈಸೆ ಇತ್ತು. ಇವತ್ತು ಸ್ಟಾಕ್ ಮಾರ್ಕೆಟ್ ಕ್ಲೋಸ್ಡ್. ಯಾಕೆ ಅಂತಂದ್ರೆ ರಾಮನವಮಿ. $100 ಮೇಲೆ ಹೊರಟೋಗಿದೆ ಫ್ರೆಂಟು. ಯಾಕೆ ಅಂತಂದ್ರೆ ಯುದ್ಧ ಖಂಡಿತ ಅನ್ನೋ ರೀತಿ ಆಗೋಗಿದೆ. ಇಲ್ಲಿ ಪಕ್ಕದಲ್ಲೇ ಒಂದು ಚಾರ್ಟ್ ಹಾಕ್ತೀನಿ. ಇದರಲ್ಲಿ ವೇರಿಯಸ್ ETF, ಗೋಲ್ಡ್ ETF ವಿಧವಾದಂತ ಒಂದು ರೇಟ್ಸ್ ಇರುತ್ತೆ. ಯಾಕೆ ಅಂತಂದ್ರೆ ಅವ್ರಿಗೆ ಈ ಟ್ರ್ಯಾಕಿಂಗ್ ಸ್ವಲ್ಪ ಚೇಂಜ್ ಇರುತ್ತೆ. 1, 3, 5, 7, 10, 15 ನೀವು 20, 25 ಹಾಕಿದ್ರು ಕೂಡ ಗೋಲ್ಡ್ ನಿಫ್ಟಿನ ಚೆನ್ನಾಗೆ ಹೊಡೆದಿದೆ. ಅದರಿಂದ ನಮ್ಮ ಗೋಲ್ಡ್ ಹೇಳಿದ್ದು ಒಂದು ಒಳ್ಳೆ ಇನ್ಶೂರೆನ್ಸು, ಒಳ್ಳೆ ಅಸೆಟ್ಟು, ಆಪದ್ ಬಾಂಧವ. ಯಾವಾಗ ದುಡ್ಡು ಬೇಕು ಅಂತಂದ್ರು ಗೋಲ್ಡ್ ಸಿಗತ್ತೆ. ಇಲ್ಲಿ ಚಾರ್ಟ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ರೈಟಾ? ಇವತ್ತು ಏನ್ ಕಂಟೆಂಟ್ ಅಂತ ನೋಡೋಣ. ಅಮೆರಿಕಾ ನನ್ನ ಬಿಗುಡೋ 15 ಪಾಯಿಂಟ್ಗೆ ಕೊಟ್ಬಿಡ್ತೀನಿ ಕಣೋ. ಆ 18 ಪಾಯಿಂಟ್ ನಾನು ಮಕ್ಕಳ ಟೆಸ್ಟ್ ಚಾನಲಲ್ಲಿ ಮಾತಾಡಿದ್ದೀನಿ. ಲಿಂಕ್ನ ಹಾಕೊಳ್ಳೋಕ್ಕೆ ಹೇಳ್ತೀನಿ. ಆ 15 ಪಾಯಿಂಟ್ನ ಹೆಂಗಾದ್ರೂ ಒಪ್ಕೊಳ್ರೋ, ಪಾಕಿಸ್ತಾನದವ್ರು ಬರ್ತಾ ಇದಾರೆ ಕಣ್ರೋ ಅಂತ. ಇವನೇನ್ ಹೇಳ್ತಾನೆ, ಅಯ್ಯೋ ಯಾವನೋ ಒಬ್ಬ ಅರ್ಸಲ್ಲಿ ಶೇರ್ ಮಾಡಿದ್ದಾನೆ, ಅದನ್ನೆಲ್ಲ ಪ್ರಿಂಟ್ ಔಟ್ ತೆಗೆದು ನೋಡಿದ್ವಿ. ಇಲ್ಲಿಯವರೆಗೂ ನಮ್ಗೆ ಯಾರು ಬಂದಿಲ್ಲ. ಈ ರೀತಿ ಒಂದು ಕಚಡ ಕೆಲಸಗಳನ್ನೆಲ್ಲ ನಾವು ನೋಡೋದಾಗಿಲ್ಲ. ನೀವು ಫಸ್ಟ್ ಈ ಕಾಂಪನ್ಸೇಷನ್ ಎಷ್ಟು ಕೊಡ್ತೀರಾ ಅನ್ನೋದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಹೋಮ್ಸ್ ಅಲ್ಲಿ ನಮ್ಮ ಸ್ನೇಹಿತರು ಮಾತ್ರ ಬಿಡ್ತೀವಿ, ಇಂಡಿಯಾನ ಆಗಾಗ ಬಿಡ್ತೀವಿ ಅಂತ ಹೇಳಿದ್ದಾರೆ. ನಾವು ಯಾವಾಗ್ಲೂ ಈ ಅಮೆರಿಕಾದಲ್ಲಿ ವೀಸಾ ತಗೊಂಡ್ಬಿಟ್ಟೆ ಮಾಡುವಂತದ್ದು ನಮ್ಮ ನಾಯಕರು. ಅದರಿಂದ ಇರಾನ್ ಇಂದ LPG ಸ್ವಲ್ಪ ತಗೊಂಡಿದ್ದಾರೆ. LPG ನಮ್ಗೆ ಸಾಕಾಗೋದಿಲ್ಲ. ಹಲವು ವರ್ಷಗಳಾದ್ಮೇಲೆ ಕೊನೆಯಲ್ಲಿ ನಾವೀಗ LPGನ ಇರಾನ್ ಇಂದ ತಗೊಂಡಿದ್ದೀವಿ. ಇದನ್ನ ನಾವು ಮುಂಚೆನೆ ಸರ್ದಾರ್ಜಿ ತಗೊಳ್ಳೋ ರೀತಿ ತಗೊಂಡು ಯುಕೋ ಬ್ಯಾಂಕ್ ಅಲ್ಲಿ ರೂಪಾಯಲ್ಲಿ ದುಡ್ಡನ್ನ ಕೊಟ್ಟಿರ್ಬೋದು. ಆದ್ರೆ ನಾವು ಈ ಬಕೆಟ್ ಹಿಡಿಯೋದ್ರಲ್ಲಿ ಬ್ಯುಸಿ ಆಗಿದ್ದರಿಂದ ಇದನ್ನ ನಾವು ಮಾಡಿಲ್ಲ. ರಷ್ಯಾದಲ್ಲಿ ಕಚ್ಚಾ ತೈಲ ಇಲ್ಲ. ಏನಾಯ್ತು, ಯುಕ್ರೇನ್ ನೋಡಿ ಅದ್ರ ಮೇಲೆ ಗುಂಡು ಹಾಕ್ಬಿಟ್ಟಿದ್ದಾನೆ. ಅದರಿಂದ ಆಯಿಲ್ $100 ಮೇಲೆ ಹೋಗಿದ್ದಕ್ಕೆ ಈ ಯುಕ್ರೇನ್ ಕೂಡ ಒಂದು ಕಾರಣ. ಯುಕ್ರೇನ್ ಸ್ವಲ್ಪ ಗ್ರೌಂಡ್ ಗೇನ್ ಮಾಡಿದ್ದಾನೆ. ವಾರಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಈ ವಾರು ಹೋಗುತ್ತೆ. ಇಲ್ಲಿರುವಂತ ವಾರಲ್ಲಿ ಆ ವಾರ್ನ ಮರ್ತ್ಬಿಟ್ಟಿದ್ದೀವಿ. ಅದರಿಂದ ರಷ್ಯನ್ ಆಯಿಲ್ ಎಕ್ಸ್ಪೋರ್ಟ್ಸ್ 40% ಡ್ರಾಪು. ರಷ್ಯಾದಲ್ಲೂ ಆಯಿಲ್ ಇಲ್ಲ ಅನ್ನೋದ್ರಿಂದ ಸ್ವಲ್ಪ ಅವನು ಟೈಟ್ ಮಾಡಿದ್ರು ಕೂಡ ಇರಾನು ಇಲ್ಲಿ ರೇಟ್ ಏರುತ್ತೆ. ಅದರಿಂದ ರೇಟು ಭಯಂಕರವಾದಂತ ಪ್ರೆಷರ್ ಅಲ್ಲಿ ಇದೆ. ನಿಫ್ಟಿ ನೆಗೆಟಿವ್ ಆಗಿದೆ. ಇವತ್ತು ನಿಫ್ಟಿನ ತೆಗೆದಿದ್ರೆ ಡಮಾರ್ ಅಂತ ಬಿದ್ದಿರ್ತಿತ್ತು. ಅದೇ ನಾವು ಇವತ್ತು ಸೇಫ್ ಆಗಿ ಲೀವ್ ಬಿಟ್ಬಿಟ್ಟಿದ್ದೀವಿ. ರಾಮ ನಮ್ಮನ್ನ ಕಾಪಾಡ್ಬಿಟ್ಟಿದ್ದಾನೆ. ರಾಮನ ಬರ್ತಡೇ ನಮ್ಮನ್ನ ಕಾಪಾಡ್ಬಿಟ್ಟಿದೆ. ಅದರಿಂದ 2 ದಿನದಿಂದ ಇದ್ದಂತ ರ್ಯಾಲಿ ಪ್ರೊಟೆಕ್ಟ್ ಆಗಿದೆ. ಬಟ್ 10 ದಿನದ ಕಳ್ಳ ಒಂದು ದಿನ ಸಿಕ್ಕಾಕೋತಾನೆ ಅನ್ನೋ ರೀತಿ ಈ ಮಾರ್ಕೆಟ್ ಕೂಡ ಬೀಳತ್ತೆ. ನಂಗೆ ಯಾಕೆ ಬೀಳುತ್ತೆ ಅಂತಂದ್ರೆ ಈ ತಿಂಗಳು ರಿಸಲ್ಟ್ ಏನು ಸರಿಯಾಗಿರೋದಿಲ್ಲ, ಏನು ಸುಖ ಇಲ್ಲ. ಅದು ಬೇರೆ 2,000 ರೂಪಾಯಿ ಸಿಲಿಂಡರ್ನ 7,000 ಕೊಟ್ಟು ತಗೋತಾ ಇದ್ದಾರೆ ಚಿಕ್ಕ ಚಿಕ್ಕ ವ್ಯಾಪಾರಿಗಳೆಲ್ಲ. ಇದೆಲ್ಲ ನಮ್ಮ ಈ ಡಿಮ್ಯಾಂಡ್ ಎಕಾನಮಿಗೆ ಅಫೆಕ್ಟ್ ಆಗತ್ತೆ. ರೂಪಾಯಿ 94ಗೆ ಹೋಗ್ಬಿಟ್ಟಿದೆ. ಅದರಿಂದ RBI ಏನ್ ತಲೆ ಕೆಳದಾಗ ನಿಂತರೂ ಕೂಡ ಏನು ಕಾಪಾಡೋದಕ್ಕೆ ಆಗ್ತಾ ಇಲ್ಲ. ಈಗ ನಾವು ತಗೊಳ್ತಾ ಇರುವಂತ ಕಚ್ಚಾ ತೈಲದ ಬೆಲೆ ನಾಟ್ ಓನ್ಲಿ ಡಾಲರ್ ಏರಿದೆ, ನಾವು ಕೊಟ್ಟು ತಗೊಳ್ಳೋಂತ ದುಡ್ಡು ಕೂಡ ಏರಿದೆ. ಗೋಲ್ಡ್ ಕೆಳಗಡೆ ಬೀಳೋವಾಗ ಇದಕ್ಕೆ ಆಪದ್ ಬಾಂಧವನ ರೀತಿ ರುಪಿ ಕೂಡ ಬಿದ್ದಿದೆ. ಅದರಿಂದ ಇದು ನಮ್ಗೆ ಒಳ್ಳೇದಲ್ಲ. 2-3 ದಿನದ ಏರಿದ್ದು ಹೆಂಗೆ ಅಂತಂದ್ರೆ ಟ್ರಂಪ್ ಹೆಂಗಾದ್ರೂ ಜಂಪ್ ಹೊಡೆದು ಇಳಿದು ಓಡೋಗ್ಬಿಡ್ತಾರೆ ಅಂತ ಅನ್ಕೊಂಡ್ರು. ಅದೆಲ್ಲ ಆಗೋದಿಲ್ಲ. ಆಟಕ್ಕೆ ಬಾ ಅಂತ ಕರೆದಿದ್ದಾನೆ ಇರಾನು. 1 ಪಾಯಿಂಟ್ ಇಲ್ಲ, ಕಸಾನೆ. ನೀನೇನೋ ಗೆದ್ದೆ ಅಂತೆಲ್ಲ ಹೇಳೋದಕ್ಕಾಗಲ್ಲ. ನೀನ್ ಎಷ್ಟು ಅಮೌಂಟ್ ವೇಟಿಂಗ್ ಮಾಡ್ತೀಯಾ ನೀನ್ ಮಾಡ್ದಂತ ತಪ್ಪಿಗೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಒಟ್ಟಿನಲ್ಲಿ ಈಗ ಮಿಸೈಲ್ ಇಬ್ರನ್ನ ಬಿಟ್ಟು ಅಬುದಾಬಿನಲ್ಲಿ ಇಬ್ರು ತೀರ್ಕೊಂಡಿರೋದಾಗಿ ಸುದ್ದಿ. ಅದೇ ತರ ಇಸ್ರೇಲ್ ಅಲ್ಲೂ ಒಂದು ದೊಡ್ಡ ಮಿಸೈಲ್ ನ ಬಿಟ್ಟಿದ್ದಾರೆ. ಬಾರೋ 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 ಅಂತ ಕರೀತಾ ಇದ್ದಾರೆ ಬ್ಯಾಟಲ್ಗೆ. ಟ್ರಂಪ್ ನಾನು ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಹೇಳಿ 4,000 ಜನರನ್ನ ಏರ್ಸಿದ್ದಾರೆ. ಅದರಿಂದ ಇನ್ನೊಂದು ವಾರ ಓಡುತ್ತೆ ಅಂತ ನಾವ್ ಅನ್ಕೋಬಹುದು. ಆ 1 ವಾರ ಓಡಿದ್ರೆ ನಮ್ಮ ಈ ಬ್ಯಾಲೆನ್ಸ್ ಪೇಮೆಂಟ್ಗೆಲ್ಲ ಏಟ್ ಬೀಳತ್ತೆ.
ಎಕ್ಸ್ಪೋರ್ಟ್ ಎಲ್ಲೂ ಹೋಗಿಲ್ಲ. ಚೈನಾ ಬೇರೆ ರಿಸ್ಟ್ರಿಕ್ಟ್ಮೆಂಟ್ ಅಲ್ಲ, ಇಂಡಿಯಾದಲ್ಲಿ ಕ್ವಾಲಿಟಿ ಸರಿ ಇಲ್ಲ, ತಿರ್ಗಾ ಹೋಗ್ಲಿ ಅಂತ ಹೇಳ್ತಾ ಇದ್ದಾನೆ. ಯಾಕೆಂತಂದ್ರೆ ಎಲ್ಲೂ ಎಕ್ಸ್ಪೋರ್ಟ್ ಇಲ್ಲ, ಕೊನೆಯದಾಗಿ ಚೈನಾದಂಗಾದ್ರು ತಗೋತಾನೇನೋ ಅಂತ ನೋಡಿದ್ರೆ ಅಲ್ಲೂ ತೆಗೆದು ಬಿಸಾಕ್ಬಿಟ್ಟಿದ್ದಾನೆ. ನಾನು ಹೇಳಿದ ತರ 1 ಇಯರ್ ಟರ್ಮ್ ಅಲ್ಲಿ 50%, 15 ವರ್ಷ ಟರ್ಮ್ ಅಲ್ಲಿ 13% ಬಂದು ಗೋಲ್ಡ್ ಮುಂದೆನೆ ಇದೆ. ಈಕ್ವಿಟಿ ಕಷ್ಟದಲ್ಲಿದೆ. ನಿಮಗೆ ಯಾವ ಇಕ್ವಿಟಿನ ತಗೋಬೇಕು, ನಮ್ಮ ಈ ಗೂಗಲ್ ತರ ಆ ತರ ಕರೆಕ್ಟ್ ಆಗಿ ತಗೊಂಡ್ರೇನೆ ಗೋಲ್ಡ್ನ ಹೊಡಿಯೋದಕ್ಕಾಗತ್ತೆ. ಅದೆಲ್ಲ ತುಂಬಾನೇ ರಿಸ್ಕು. ಸಚಿನ್ ಫಾರೆನ್ ಇದೆಲ್ಲ ಹೇರ್ ಅಂತ ಹೇಳ್ತಾರೆ. ನಮ್ಗೆ ಸೇಫ್ ಆಗಿ ಗೋಲ್ಡ್ನ ತಗೊಳ್ಳೋದು ಬೆಟರ್. ಗೋಲ್ಡ್ ಲೋನ್ ಅಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಆಗಿದೆಯಂತೆ. ರಿಸ್ಕ್ ಎಲ್ಲ ಏನೂ ಇಲ್ಲ. 17% ಪ್ರೈಸ್ ಕರೆಕ್ಷನ್ ಆಯ್ತು ಅಂತಂದ್ರೆ LTV ಸ್ವಲ್ಪ ಟೈಟನ್ ಆಗುತ್ತೆ. ಆಪ್ಷನ್ ಬರುತ್ತೆ, ತುಂಬಾ ಗೋಲ್ಡ್ ಮಾರ್ಕೆಟ್ ಅಲ್ಲಿ ಬರುತ್ತೆ. ಅದಕ್ಕೆ ಸಂತೋಷವಾಗಿ ರೀಸೈಕಲ್ ಮಾಡೋದಕ್ಕೆ ಮುತ್ತೂಟ್ರು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಗೋಲ್ಡ್ ರೀಸೈಕ್ಲಿಂಗ್ ನೆಟ್ವರ್ಕು ಅವನೇ ಕರಗಿಸಿ, ಅವನೇ ಆಕ್ಷನಲ್ಲಿ ತಗೊಂಡು, ಅವನೇ ಕರಗಿಸಿ ಒಡವೆಗಳನ್ನ ಮಾಡೋದಕ್ಕೆ 100 ಸೆಂಟರ್ನ ತೆಗೆದುಬಿಟ್ಟಿದ್ದಾನೆ. ಮಿತ್ಸುಬಿಷಿ ಫೈನಾನ್ಸ್ ಗ್ರೂಪ್ $1.4 ಬಿಲಿಯನ್ ಶ್ರೀರಾಮ್ ಫೈನಾನ್ಸ್ ಅಲ್ಲಿ ಸ್ಟೇಕ್ ನ ತಗೊಳ್ಳೋದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ. ಕೂಡಲೇ ಅಪ್ರೂವಲ್ ಯಾಕೆ ಗವರ್ಮೆಂಟ್ ಕೊಟ್ಟಿದೆ ಅಂತಂದ್ರೆ, ದಿನಾನು ದುಡ್ಡು ಹೊರಗಡೆ ಹೋಗ್ತಾ ಇದೆ. ಯಾವನೋ ಒಬ್ಬ ಮಹಾರಾಜ ಡಾಲರ್ಲಿ ತಗೊಂಡ್ ಬರ್ತಾನ, ನನಗೆ ಆರ್ತಿ ಎತ್ತಿ ಗಂಟೆ ಹೊಡೆದು ಕರಿಬೇಕು. ಈ ದೇವಸ್ಥಾನಗಳೆಲ್ಲ ದುರ್ವಂಶಕ್ಕೆ ಮರ್ಯಾದೆ ಕೊಡ್ತಾರಲ್ಲ, ಆ ರೀತಿ ಮರ್ಯಾದೆ ಕೊಟ್ಟು ಅವನ್ನ ಕರಿಬೇಕು. ಅದೇ ತರ ಬೇನ್ ಕ್ಯಾಪಿಟಲ್ ಕೂಡ ಹೊರಗಡೆಯಿಂದ ದುಡ್ಡನ್ನ ತಗೊಂಡ್ ಬರ್ತಾ ಇದ್ದಾನೆ. ಅದು ಸ್ವಲ್ಪ ಕ್ಯಾಶ್ ಆಗಿ ಹಾಕ್ದ ಡಾಲರ್ ಬಂತು. ಈಗ 4500 ಕೋಟಿ ರೂಪಾಯಿಗೆ ಸ್ಟಾಕ್ನ ತಗೋತೀನಿ, ಅಟ್ಲೀಸ್ಟ್ ಒಂದು $500 ಮಿಲಿಯನ್ ಆದ್ರೂ ಒಳಗಡೆ ಬರುತ್ತೆ. ಅದಕ್ಕೆ ನಾವು ಆಡಬೇಕು. ಅದರಿಂದ ಈ 2 ಡೀಲ್ ಸೇರಿ ಒಂದು $10 ಬಿಲಿಯನ್ ಹೊರಗಡೆ ಹೋಗಿದ್ರಲ್ಲಿ $5 ಬಿಲಿಯನ್ ತಿರ್ಗಾ ಸೇವ್ಸೋದಕ್ಕೆ ಆಗುತ್ತಾ ಅಂತ ನೋಡ್ತಾ ಇದ್ದಾರೆ RBI. ಸೆಬಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಮ್ಯೂಚುವಲ್ ಫಂಡ್ ಗಿಫ್ಟ್ ವೌಚರ್ ಕೊಡಿ. ಈ ನ್ಯೂ ಎಂಟ್ರಿ ರೂಟು ರಿಟೇಲ್ ಪಾರ್ಟಿಸಿಪೇಷನ್ ಎಂಟ್ರಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಈಗ ಒಂದು ಸಂಬಂಧಿಕರಲ್ಲಿ ಒಂದು ಫಂಕ್ಷನ್ ಅಂತ ಅಂದ್ರೆ ನೀವು ಮ್ಯೂಚುವಲ್ ಫಂಡ್ ನ ಗಿಫ್ಟ್ ಆಗಿ ಕೊಡ್ಬೋದು ಅಂತ ಸೆಬಿ ಐಡಿಯಾ ಹೇಳ್ತಾ ಇದ್ದಾನೆ. ಹಂಗಾದ್ರೂ ನೀವು ಸೇಲ್ಸ್ ಮಾಡ್ತೀರಾ ಅಂತ. ನೋವಾರ್ ನಾರ್ಟಿಸ್ಕ್ ಏನ್ ಹೇಳ್ತಾನೆ ಅಂತಂದ್ರೆ, ಡಾಕ್ಟರ್ ರೆಡ್ಡಿಯ ಬ್ರ್ಯಾಂಡ್ ಲಾಂಚ್ ನ ನೀವು ತಡೀರಿ, ಒಲಿಂಪಿಕ್ ತರ ತುಂಬಾ ಕಾಮನ್ ಆಗಿದೆ ಹೆಸರು, ಕ್ಲೈಂಟ್ ಕನ್ಫ್ಯೂಸ್ ಆಗ್ಬಿಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಕೋರ್ಟ್ಗೆ ಕೇಸ್ ಹೋಗಿದೆ. ಇನ್ಫೋಸಿಸ್ ಒಂದು ಅಮೆರಿಕನ್ ಫರ್ಮ್ ನ $560 ಮಿಲಿಯನ್ ಕೊಟ್ಟು ದುಡ್ಡು ಕೊಟ್ಟು ತಗೊಂಡಿದ್ದಾರೆ. ಹೆಲ್ತ್ ಕೇರ್ ಅಲ್ಲೂ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲೂ ಅದಕ್ಕೆ ಕೇಪಬಿಲಿಟೀಸ್ ಇದೆ. ಅದು ಬಿಸ್ನೆಸ್ ನ ಸ್ಟ್ರೇಟ್ ವೇ ಗ್ರೋ ಮಾಡುತ್ತೆ. AI ಡೆವಲಪ್ಮೆಂಟ್ ಅಪ್ರಿಂಟ್ ಆಗುತ್ತೆ. ಈಗ ಏನಪ್ಪಾ ಅಂತಂದ್ರೆ HCL ಟೆಕ್ ಸಾಫ್ಟ್ವೇರ್ ಡಿವಿಷನ್ ನ ರೀಸ್ಟ್ರಕ್ಚರ್ ಮಾಡಿದ್ದಾರೆ. RBI ನಾವು ಮುಕ್ತೋರ್ಸಂತ ಈ ಬೋರ್ಡ್ ರೂಮ್ ಅಲ್ಲಿ ಏನಾಯ್ತು ಅಂತ ನೋಡೋಣ. RBI ಈ ಕಾನ್ಫ್ಲಿಕ್ಟ್ ಅಲ್ಲಿ ಅಂತ HDFC ಕಾನ್ಫ್ಲಿಕ್ಟ್ ಅಲ್ಲಿ ಹೋಂಡಾ ಮೋಟಾರ್ ಸೈಕಲ್ ಆಲ್ಮೋಸ್ಟ್ ಹೀರೋನ ಹಿಡಿದಾಗಿದೆ. ಖುಷ್ ಮಾಡಿ ಡೀಲರ್ಶಿಪ್ನ ಕನ್ಸಾಲಿಡೇಟ್ ಮಾಡಬೇಕು ಅಂತ ಅನ್ನೋದು ಹೋಂಡಾದ ಆಸೆ. ಆದ್ರೆ EV ಸೇಲ್ಸ್ ಇಲ್ಲದೆ ಇರೋದ್ರಿಂದ ಓವರಾಗಿ ಲ್ಯಾಕ್ ಮಾಡ್ತಾ ಇದ್ದಾರೆ. EVS ಸಪ್ಲೈ ಚೈನ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ 2029 ಒಳಗಡೆ 20,000 ಕೋಟಿ ವ್ಯಾಪಾರ ಮಾಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಎಕ್ಸೈಡು EV ಬ್ಯಾಟ್ರಿ ಎಕ್ಸ್ಪೆನ್ಷನ್ಗೆ 450 ಕೋಟಿ ರೂಪಾಯಿ ಮಾಡ್ತೀವಿ ಅಂತ ಇದ್ದಾನೆ. ಅದು ಒಂದು ಲೆವೆಲ್ಗೆ ಕಾಸು ತುಂಬಾ ಜಾಸ್ತಿ ಆಗ್ಬಿಡತ್ತೆ. ಅದರಿಂದ ಆಲ್ರೆಡಿ ಓವರ್ ಕಾಸ್ಟ್ಲಿ. ಈಗ ಇನ್ಫ್ಲೇಷನ್ ನಾವು 4% ಅಷ್ಟೇ ಟಾರ್ಗೆಟ್ ಇಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ಯಾರಾಸೆಟಮಾಲ್ ಬೆಲೆ, ಈ ಪ್ರೊಪೇನ್ ಬೆಲೆ ಎಲ್ಲ ಏರ್ತಾ ಇದೆ ಅಂತ ಹೇಳಿದೆ. ಅದರಿಂದ ಎಸೆನ್ಷಿಯಲ್ ಡ್ರಗ್ ಬೆಲೆ ಕೂಡ ಏರುತ್ತೆ ಅಂತ ಹೇಳ್ತಾ ಇದ್ದಾರೆ. ನನ್ನ ತರ ಕೆಲವು ಲಕ್ಕಿ ಪ್ರೈಸ್ ಹೊಡೆದಂತ CSK ಯಾರೆಲ್ಲ ಈ ಇಂಡಿಯಾ ಸಿಮೆಂಟ್ಸ್ ನ ಇಟ್ಟಿದ್ರೋ ಅವರಿಗೆ CSK ಶೇರ್ ಅನ್ಲಿಸ್ಟೆಡ್ ಇದೆ. ಅದು ಲಾಟ್ರಿ ತಗೊಂಡಿದ್ದ ಹೊರಟೋಯ್ತು. ಶೇರ್ ತಗೊಂಡಿದ್ದಕ್ಕೆ ಟೀಮ್ನ ನಡೆಸಿದ್ದಕ್ಕೆ 1 ವರ್ಷಕ್ಕೆ 0.75 ಅಂತ 4 ವರ್ಷಕ್ಕೆ 3% ತಗೊಂಡ್ಬಿಟ್ಟ. ಅವ್ರ ಮೇಲಕ್ಕೆ ಹೋಗ್ಬಿಟ್ರು. ಅದೇ ಅವರು ಮಕ್ಕಳಿಗೆ ಅದನ್ನ ಬರೆದಿಟ್ಟಿದ್ದಾರೆ. ಮಕ್ಕಳಿಗೆ 460 ಕೋಟಿ ರೂಪಾಯಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ನಮ್ಮವರು ಒಂದು 20% ನುಂಗಾಕ್ತಾರೆ. ಅದು ಹೋದ್ರೆ 450ರಲ್ಲಿ 90 ಹೋದ್ರೆ ಒಂದು 360 ಕೋಟಿ ರೂಪಾಯಿ ಮಕ್ಕಳಿಗೆ ಸೆಟಲ್ಮೆಂಟು. 3 ಮಕ್ಕಳು ಈಚ್ 120 ಕ್ರೋರ್ಸ್ನ ತಗೊಂಡು ಪ್ಯಾಕೆಟಲ್ಲಿ ಹಾಕೋತಾರೆ. ಜಪಾನ್ IPO ಮಾರ್ಕೆಟು ತಿರ್ಗಾ ಮಲಗಿಬಿಟ್ಟಿದೆ. ಅದು ನೋಡಿ ಸರಿಯಾಗಿ ಜಿಯೋ ಪಾಲಿಟಿಕ್ಸ್ಗೆ ಎಫೆಕ್ಟ್ ಮಾಡ್ತಾ ಇದೆ. ನಾವು ಈ ಮ್ಯೂಚುವಲ್ ಫಂಡ್ ಎಲ್ಲ ಹಾಕಿ ಏನೇ ಆದ್ರೂ ತಡ್ಕೋತೀವಿ ಅನ್ನೋ ಥರ ಎಷ್ಟೇ ಏಟ್ ತಿಂದರೂ ಕೂಡ ಮ್ಯೂಚುವಲ್ ಫಂಡ್ ಅವನ್ನೇ ನಂಬಿದ್ದಾರೆ. ಅದಕ್ಕನ್ನ ನಂಬೋ ಕುರಿಯ ರೀತಿ ಟ್ರಂಪು ಏನು ಸರಿ ವಾರ ಅಲ್ಲ ಒಂದು ಕಡೆ ನಡೀಲಿ,
ನಾನು ನೀವು ಏಪ್ರಿಲಲ್ಲೋ ಮೇನಲ್ಲೋ ಭೇಟಿಯಾಗೋಣ ಅಂತ ಮಾತಾಡ್ಕೋತಾ ಇದ್ದಾರೆ. ಓವರಾಲಾಗಿ ಏನಂದ್ರೆ ವಾರ ಮುಗ್ದಿಲ್ಲ ಅಂತ ಆಗೋಯ್ತು. ಈಗ ನಾಳೆನೂ ಬಿಟ್ಕಾಯಿನ್ಸ್ ಇರುತ್ತಾ ಇಲ್ಲ ಮಾರ್ಕೆಟ್ ಹೊಡೆಯುತ್ತಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪ್ ಏನ್ ಹಾಕ್ತಾರೆ ಅಂತ ನೋಡ್ತಾನೆ ಇರಿ. ಅದನ್ನ ಇಟ್ಕೊಂಡ್ರೆ ಹೇಳೋದಕ್ಕಾಗುತ್ತೆ. ಕೋಟಕ್ ಮುಂದಿನ IDFC ತರ 160 ಕೋಟಿ ರೂಪಾಯಿ ಬಿಟ್ಟಿದ್ದಾನೆ. ಅದೇ ಮೀಡಿಯಾದಲ್ಲಿ PR ಇಟ್ಟಿದ್ದಾನೆ. ನ್ಯೂಸ್ ತುಂಬಾ ಹೊರಗಡೆ ಬಂದಿಲ್ಲ. ನಾಳೆ HDFC ಬ್ಯಾಂಕು IDFC ಬ್ಯಾಂಕ್ನ ಹೊಡೆದಿತ್ತಾರ, ಇವಾಗ ಒಂದು 10% ಹೊಡಿಬೇಕು ಅಂತ ನ್ಯೂಸ್ ಹೊರಗಡೆ ಬರದೇ ಇರೋದ್ರಿಂದ ಹೊಡಿತಾನ ಅಂತ ಸಂದೇಹವಾಗೇ ಇದೆ. ಧನ್ಯವಾದಗಳು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ID ಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.